ಯೋ ಗೈಸ್, ವೆಲ್ಕಮ್ ಬ್ಯಾಕ್ ಟು ಅನದರ್ ವಿಡಿಯೋ. ಈ ವಿಡಿಯೋದಲ್ಲಿ ಏನಂದರೆ ಅಪ್ರಿಲನ್ನು ಸರ್ವಿಸ್ ಬಿಡಕ್ಕೆ ಹೋಗ್ತಾ ಇದ್ದೀವಿ. ಸೊ ಬನ್ನಿ ಹೋಗೋಣ. ಆ್ಯಂಡ್ ವಿ ಹ್ಯಾವ್ ಎ ಸ್ಲೈಟ್ ಪ್ರಾಬ್ಲಮ್ ಇನ್ ಅಪ್ರಿಲ. ಏನೋ ಸೌಂಡ್ ಬರ್ತಿದೆ, ಅದನ್ನು ಚೆಕ್ ಮಾಡಿಸೋಣ. ಆ್ಯಂಡ್ ಈ ಸತಿ ಡಿಸ್ಪ್ಲೇನು ಚೇಂಜ್ ಮಾಡಿಸೋಣ. ಸೊ ಲೆಟ್ಸ್ ಗೋ. ಇರೋ ಡಿಸ್ಪ್ಲೇಲಿ ಐ ಬಿಮ್ ಲೋ ಬಿಮ್ದು ನೋಟಿಫಿಕೇಶನ್ ಬರ್ತಿಲ್ಲ, ಯಾವಾಗ ನೋಡೋಣ ಬನ್ನಿ. ಹೋಲ್ಡಲ್ಲಿದೆ, ಸ್ಪೋರ್ಟ್ಸಿಂದ ಎಕೋ ಹಾಕೋಣ. ಸ್ಟಾರ್ಟ್ ಮಾಡ್ತೀನಿ ನೋಡಿ. ಇವಾಗ ಏನು ಸೌಂಡ್ ಇಲ್ಲ, ನಾರ್ಮಲ್ ಆಗೇ ಇದೆ. ಈಗ ಸೌಂಡ್ ಏನಿಲ್ಲ ಅಷ್ಟೊಂದು. ಬಟ್ ವಾರ್ಮ್ ಅಪ್ ಆಗಿ ಡ್ರೈವ್ ಮಾಡ್ತೀನಿ, ಅವಾಗ ನೋಡಿ ಹೆಂಗ್ ಬರುತ್ತೆ. ಇನ್ನು ಕೋಲ್ಡಲ್ಲೇ ಇದೆ. ಇವಾಗೇನು ಸೌಂಡೇ ಬರ್ತಿಲ್ಲ. ರಾತ್ರಿ ಅಂತಿತ್ತು. ಒಂದ್ಸತಿ ಶೋರೂಮ್ಗೆ ಹೋಗ್ಬಿಟ್ಟು ಚೆಕ್ ಮಾಡ್ಸೋಣ. ನಮ್ದು ಈ ಕಡೆ ಲೆಕ್ಕೇರೆ ರೋಡಲ್ಲಿ ಅಗ್ದು ಹಾಕ್ಬಿಟ್ಟವ್ರೆ, ಪೈಪ್ ಲೈನ್ ಅಂತ. ಆ ಕಡೆನೂ ಅಗ್ದು ಹಾಕವ್ರೆ, ಈ ಕಡೆನೂ ಅಗ್ದು ಹಾಕವ್ರೆ. ತಪ್ಪಿ ದೊಡ್ಡ ಗಾಡಿಗಳು ಏನಾದ್ರು ಆಪೋಸಿಟ್ ಇಂದ ಬಂತು ಅಂದ್ರೆ ಹಳ್ಳ ತಿರ್ಗ್ದಲೇ ಹೋಗ್ಬೇಕು. ಇದು ಹೆಂಗ್ ಗೊತ್ತಾ, ಅವ್ರು ಮಾಡ್ತಾನೆ ರೆಡಿ ಮಾಡ್ಬಿಟ್ರೆ ಪ್ರಾಬ್ಲಮ್ ಇರಲ್ಲ. ಕಿತ್ತಾಕೋದು ಒಂದ್ಸತಿ, ತಿರ್ಗಾ ಹಾಕೋದು ಒಂದ್ಸತಿ, ಅಲ್ಲೇ 1-2 ವರ್ಷ ಹೋಗಿರುತ್ತೆ. ತಿರ್ಗಾ ಅಷ್ಟು ಇನ್ನೊಂದ್ಸತಿ ಟೈಮಿಂಗ್ ಬರುತ್ತೆ ಅವ್ರಿಗೆ, ಇಲ್ಲ ನೆನಪಾಗುತ್ತೆ, ಓ ಇನ್ನೊಂದು ಲೌಂಡ್ ಇದೆ ಅಂತ. ತಿರ್ಗಾ ಹಾಕಿ 1 ತಿಂಗಳು ಕಿತ್ತಾಕ್ತಾರೆ. ಇದೇ ಆಯ್ತು ಗುರು, ಕುದುರೆ ಮುಖ ನೋಡ್ಕೊಂಡು ಒಳ್ಳೇದಾಗುತ್ತೆ. ಅವ್ರಿಗೆ ಕತ್ತೆ ಹಾಲು ಕೊಡುತ್ತೆ ಅಂತ. ಇವತ್ತು ನಂದಾಗ ಚೇಂಜ್ ಆಗುತ್ತೆ. ಇಲ್ಲಿ ನೋಡಿ, 2 ಹಸುಗಳು ಸೇರ್ಕೊಂಡು ರ್ಯಾಗಿಂಗ್ ಮಾಡ್ತಾರೆ ಬ್ರೋ ಸೀನಿಯರ್ಸ್ ಅವರು. ಓ ಅಣ್ಣ ಜಾಸ್ತಿ 1 ಹಸುಗೆ. ಓ WWE match, the world heavyweight champion Raja is doing that back kick. Oh my god. ಈಗ ರಚ್ಚೆಗೆದ್ದಳುತ್ತಾರೆ ನಮ್ಮ ಕೌರಾಣಿ ಈಗ ರಚ್ಚೆಗೆದ್ದು ಒಂದು 619 ಇಲ್ಲಿ ಆರ್ಕಿ ಹಾಕಕ್ಕೆ ರೆಡಿಯಾಗಿ ನಿಂತವ್ರೆ. ಇವ್ರು ನೋಡಿದ್ರೆ ನಮ್ CM ಪಂಕ್ ಮುಂದೆಗಡೆಯಿಂದ ಕಾಲಲ್ಲಿ ಹೋದ್ರೆ ಅವರು ಹಿಂದೆಗಡೆ ಕಾಲಿಂದ ಓದಿತ್ತವ್ರೆ. ಇಬ್ರು ಡೀಪ್ ಡಿಸ್ಕಷನ್ ಅವ್ರೆ. ಇಲ್ಲೊಬ್ರವ್ರೆ, ಯಾರು ಇವ್ರು, ನೇಮ್ ಅವ್ರನ್ನ ಹೆಸರು ಮಾಡಿ ಬಂದ್ರು ಬಿಡ್ಸಕ್ಕೆ ಅಂತ. ಒಳ್ಳೆ ಮ್ಯಾಚ್ ಇತ್ತು, ಎಂಡ್ ಆಗೋಯ್ತು. ಆಕ್ಚುಲಿ ಬೆಂಗಳೂರಲ್ಲಿ ತಿರ್ಗಾ ಪಿಂಕ್ ಕ್ಲೋಸ್ ಒಂದು ಸ್ಟಾರ್ಟ್ ಆಗಿದೆ. ಏನ್ ಚೆನ್ನಾಗಿ ಕಾಣ್ತದೆ ಗೊತ್ತಾ ರೋಡ್ಗಳು, ಗೊತ್ತೆ. ಅದೊಂದು ನಮ್ ಈ ಕಡೆ ಲೆಕ್ಕರಿಂದ ಸುಪ್ರಾಟಿಗೆ ಬರೋ ಲೆಫ್ಟ್ ಸೈಡ್ ಅಲ್ಲಿ 2 ಸೈಡ್ಸ್ ಮರಗಳಿದೆ. ಆ ಕಡೆ ಈ ಕಡೆ ಕಾಣ್ತದೆ ಪಿಂಕ್ ಫ್ಲವರ್ಸ್. ಆಕ್ಚುಲಿ ನಾನು ಇನ್ಸ್ಟಾಗ್ರಾಮ್ ಅಲ್ಲಿ ಒಂದು ಪೋಸ್ಟ್ ಹಾಕಿದ್ದೆ. ನಮ್ಮ ಆಫೀಸ್ ಹತ್ರ ಫಸ್ಟ್ ಟೈಮ್ ಅದೇ ಪಿಂಕ್ ಬ್ಲೋಸಮ್ ಫ್ಲವರ್ಸ್ ನ ಬಿಟ್ಟಿದ್ ಮರ ಅದು. ಸೊ ಅಲ್ಲಿ ಚೆನ್ನಾಗಿ ಬಂದಿತ್ತು, ಹಿಂದೆಗಡೆ ಲೇಕ್ ಇತ್ತು. ನಾನು ಆಕ್ಚುಲಿ ಸನ್ರೈಸ್ ತಗೊಂಡ್ಬರೋಣ ಅಂತ ಹೋದೆ. ಸೊ 2-3 ವೀಕ್ಸ್ ಬ್ಯಾಕ್ ಫುಲ್ ಚಳಿ ಇತ್ತಲ್ವಾ, ಸೊ ನಮ್ಗಲ್ಲಿ ಸನ್ರೈಸ್ ಕರೆಕ್ಟ್ ಆಗಿ ಸಿಕ್ಕೂ ಇಲ್ಲ. ಏನೋ ಮಾಡಿ ಫೋಟೋ ತಕೊಂಡು ಇನ್ಸ್ಟಾಗ್ರಾಮ್ ಅಲ್ಲಿ ಹಾಕಿದೀನಿ, ಚೆಕ್ ಮಾಡಿ. ಇನ್ಸ್ಟಾಗ್ರಾಮ್ ಅಲ್ಲೂ ಫಾಲೋ ಮಾಡಿ ಬ್ರೋಸ್ ಅಂಡ್ ಗರ್ಲ್ಸ್ ಎಲ್ಲರೂ, ದೊಡ್ಡವರು ಚಿಕ್ಕವರು ಎಲ್ಲರೂ ಪ್ಲೀಸ್ ಇನ್ಸ್ಟಾಗ್ರಾಮ್ ಅಲ್ಲಿ ಫಾಲೋ ಮಾಡಿ. ಇನ್ಸ್ಟಾಗ್ರಾಮ್ ಅಲ್ಲೂ ಇದ್ದೀನಿ, 2 ಅಕೌಂಟ್ ಇದೆ. ಒಂದು ರಿಕೋ ಬ್ಲಾಗ್ಸ್ ಅಂತಾನೆ ಇದೆ, ಇನ್ನೊಂದು ರಿತಿನ್ ಕೊಟ್ಟಂಡ ಅಂತ. ಅದರದ್ದು ಯೂಸರ್ ಐಡಿ ಹೋಗ್ಬಿಟ್ಟು IAM KR ಅಂತಿದೆ. ಫಾಲೋ ಮಾಡೋದು ಮರಿಬೇಡಿ. ಮಾಡ್ಕೋ, ಗಾಡಿಗೋಸ್ಕರ ಬಾ, ಗಾಡಿ ತಗೊಂಡು ಜೀ ಅಂತ ಬಾ. ಸೊ ಇಲ್ಲಿ ಪ್ಲಸ್ ಪಾಯಿಂಟ್ ಬಂದ್ಬಿಟ್ಟು ಗಾಡಿ ಸರ್ವಿಸ್ ಆದ್ಮೇಲೆ ನಿನ್ ಮನೆಗೆ ಬರೋರ್ಗು ಚೆಕ್ ಮಾಡ್ಬೋದು ಹೆಂಗಿದೆ ಗಾಡಿ, ಓಡ್ತಾ ಇದೆ, ಸರ್ವಿಸ್ ಬರ್ತಿದ್ಯಾ ಏನು ಅಂತ. ಅದೊಂದು ಅಡ್ವಾಂಟೇಜ್. ಡಿಸ್ಅಡ್ವಾಂಟೇಜ್ ಬಂದ್ಬಿಟ್ಟು ದೂರ, ಮತ್ತೆ ನೀನು ಒಂದ್ ಸೈಡ್ ಗಾಡಿಲಿ ಬಂದು ಇನ್ನೊಂದ್ ಸೈಡ್ ಮನೆಗೆ ಹೋಗ್ತಾ ವಾಪಸ್ಸು ಕ್ಯಾಬ್ ಏನಾದ್ರು ಮಾಡ್ಕೊಂಡು ಹೋಗ್ಬೇಕು. ಯೋಚನೆ ಮಾಡ್ತಾನೇ ಇರ್ತೀಯ. ಬೆಟರ್ ಟು ಸ್ಟಿಕ್ ಆನ್ ಒನ್ ಥಿಂಗ್. ಅದೇ ಇವತ್ತಿನ ಮೋಟಿವೇಶನ್. ಬಂದ್ವಿ ಫಾಲ್ಕಾನ್ ಮೋಟೋಫ್ಲೈಕ್ಸ್. ಸರ್ವಿಸ್
ಯಾ ಇಲ್ಲಿ ಶೋರೂಮ್ ಹತ್ರ ಬಂದ್ವಿ. ಆ್ಯಂಡ್ ಏನಂದರೆ ಅದೇನೋ ಗಾಡಿ ಸೌಂಡ್ ಬರ್ತಾಯಿತ್ತು ಅನ್ನಲ್ಲ, ಸೊ ಅದು ಹೆಡ್ ರಿಪ್ಲೇಸ್ಮೆಂಟ್ ಆಗಬೇಕಂತೆ. ಇವಾಗ ಜಸ್ಟ್ ಸರ್ವಿಸ್ ಮಾಡಿಕೊಡ್ತಾರೆ, ತಿರ್ಗಾ ವೆಡ್ನೆಸ್ಡೇ ಬಂದು ಹೆಡ್ ರಿಪ್ಲೇಸ್ಮೆಂಟ್ ಮಾಡ್ಕೊಂಡು ಹೋಗ್ಬೇಕು. ಸೊ ಅದು 1 ಡೇಲಾಗುತ್ತೋ 2 ಡೇಲಾಗುತ್ತೋ ಇಲ್ಲ ಗಾಡಿ ಯಾವಾಗ ಕೊಡ್ತಾರೆ ಅಂತ ಗೊತ್ತಿಲ್ಲ. ಹೆಡ್ ರಿಪ್ಲೇಸ್ಮೆಂಟ್ ಮಾಡಿ ಅವರು ಸ್ವಲ್ಪ ಮೈಟ್ ಬಿ ಟೆಸ್ಟಿಂಗ್ ಎಲ್ಲ ಮಾಡ್ಬೋದು. ಮಾಡಿದ್ನ ಸದ್ಯಕ್ಕೆ ಒಳಗಡೆ ಇದೆ. ಆ ಲೈಟ್ ಕಾಣಿಸ್ತಿದೆಯಲ್ಲ, ನನ್ನ ಗಾಡಿದೆ ಲೈಟ್, ಅದು ವಾಶ್ ಆಗ್ತಾಯಿದೆ. ನೋಡೋಣ 1 ಅವರಲ್ಲಿ ಕೊಡ್ತಾರಂತ. ಮೈಟ್ ಬಿ ಫುಲ್ ವೀಕ್ ಆಗೋಗಿದೆ ಅಂತ ಬ್ರೇಕ್ ಪ್ಯಾಡ್ಸ್ ಎಲ್ಲ. ಸೊ ಇಲ್ಲಿದೆ ನೋಡಿ, ಆ್ಯಕ್ಚುಲಿ ಬ್ರೇಕ್ ಪ್ಯಾಡ್ಸು ರೇಟ್ ಎಲ್ಲ ಕಮ್ಮಿ ಆಗಿದೆ. ಮುಂಚೆ ಬ್ರೇಕ್ ಪ್ಯಾಡ್ಸ್ ಬಂದ್ಬಿಟ್ಟು 5000 ಸಮಥಿಂಗ್ ಏನೋ ಇತ್ತು, ಇವಾಗ 2500 ಸಮಥಿಂಗ್ ಏನೋ ಇದೆ. ರೇಟ್ ಕಮ್ಮಿ ಆಗಿದೆ. ಸೊ ಚೇಂಜ್ ಮಾಡ್ಕೊಳ್ಳೋರು ಬಂದು ಚೇಂಜ್ ಮಾಡಿಸ್ಕೊಳ್ಳಿ. ಸೊ ಫಿಲ್ಟರ್, ಏರ್ ಫಿಲ್ಟರ್ ಇದೆಲ್ಲ ಓಪನ್ ಆಗಿದೆ. ಏರ್ ಫಿಲ್ಟರ್ ಎಲ್ಲ ಮೈಟ್ ಬಿ ಗುಡ್ ಗೋ ಅನಿಸುತ್ತೆ. ಹಾಗೆ ಇಲ್ಲೊಂದು ನಾವು ಅಪ್ರಿಲ್ ಅಂತ ಸ್ಟಿಕ್ಕರ್ ಹಾಕ್ತಾ ಇದ್ದೀನಿ. ಸೊ ಯಾ ನೋಡಿದ್ರು ಒಳಗಡೆ ಟ್ಯಾಂಕ್ ಒಳಗಡೆ ಏನಿದೆ ಅಂತ. ಇಲ್ಲಿ 2 ಓಪನ್ ಕಾಣ್ತಿದೆ. ಏರ್ ಯಾ ಇಂಜಿನ್ ಒಂದು ಪ್ರಾಬ್ಲಮ್ ಇದೆ, ಅದೊಂದು ಸೆಟ್ ಆದರೆ ಮತ್ತು ಇದೊಂದು ಚೇಂಜ್ ಆಗಬೇಕು. ಇದೊಂದು ಡಿಸ್ಪ್ಲೇ ಒಂದು ಚೇಂಜ್ ಆದರೆ ಗುಡ್ ಟು ಗೋ. ಇವಾಗ ನೋಡ್ಬೋದು ಸೆಕ್ಸಿಯಾಗಿ ಕಾಣ್ತಿದೆ ಸ್ಟಿಕ್ಕರ್. ಆ್ಯಂಡ್ ಇದು ಖಾಲಿ ಕಾಣಿಸ್ತಿತ್ತಲ್ವ, ಇಲ್ಲೂ ಸ್ಟಿಕ್ಕರ್ ಹಾಕ್ಬೇಡ ಅಂತ ಅಪ್ರಿಲ್ ರೇಸಿಂಗ್ ಅಂತ. ಸೊ ಇಟ್ ವಿಲ್ ಲುಕ್ ಗುಡ್. ಖಾಲಿ ಅಪ್ರಿಲ್ ಅಂತ ಹಾಕಿ ಚೆನ್ನಾಗಿ ಸೊ ಇಟ್ ಈಸ್ ನಾವು ಸೈಡಿಲ್ಲ ಡಿಸ್ಪ್ಲೇ ಬಂದಿದೆ ಗುರು. ಇದೇ ಡಿಸ್ಪ್ಲೇ ಅಪ್ರಿಲಾಗೆ ಡಿಸ್ಪ್ಲೇ ಹಾಳಾಗುತ್ತೆ. MRP ನೋಡಿದ್ರು 26,917 ಇದೆ. ಇವಾಗ ವಾರಂಟಿಲಿ ಕವರ್ ಆಗ್ತಿರೋದಕ್ಕೆ ಫ್ರೀ ಆಗಿದ್ದು. ಸೊ ಡಿಸ್ಪ್ಲೇ ಹೋದರೆ ಇಟ್ಸ್ ಕಾಸ್ಟ್ಲಿ ಬ್ರೋ, ಕಾಸ್ಟ್ಲಿ. ಸೊ ಯಾ ಚೆಕ್ ಮಾಡಿ ನೋಡಿ ಒಂದು ಸತಿ. 250+ ಬ್ಲೂಟೂತ್ ಮಾಡಲ್ ಇದು. ಯಾ ಸೀಟ್. ಈಗ ಡಿಸ್ಪ್ಲೇ ಓಪನಿಂಗ್ ಸೆರೆಮನಿ ನಡೀತಾ ಇದೆ. ಕಂಗ್ರ್ಯಾಚುಲೇಷನ್. ಈಸಿ ಬ್ರೋ, ಹೀಗೆ ಅಷ್ಟೇ. ಅನ್ಲಾಕ್ ಮಾಡು, ಹೊಸ ಡಿಸ್ಪ್ಲೇ ಹಾಕು. ಸೊ ಹೊಸ ಡಿಸ್ಪ್ಲೇ ಹಾಕಿದ್ಮೇಲೆ ಹೆಂಗಿರುತ್ತೆ ಅಂತ ನಿಮ್ಗೆ ತೋರಿಸ್ತಿದ್ದೀರಿ ಆಮೇಲೆ. ಸೊ ಯಾ ಹೊಸ ಡಿಸ್ಪ್ಲೇ ಸೆಟ್ ಆಯಿತು. ಇದರಲ್ಲಿ ನಮ್ಗೆ ಅಡ್ವಾಂಟೇಜ್ ಏನಂದರೆ ಇನ್ಬಿಲ್ಟ್ ಬ್ಲೂಟೂತ್ ಇದೆ. ಮುಂಚೆ ಆದರೆ ನಾವು ಅಪ್ರಿಲ್ ಅದು ನೋಡಿರ್ತೀರ, ಆ್ಯಪ್ ಓಪನ್ ಮಾಡಿಕೊಂಡು ಅದರಲ್ಲಿ ಕನೆಕ್ಟ್ ಮಾಡಿಕೊಂಡು ಇದು ಕನೆಕ್ಟ್ ಮಾಡ್ಕೊಂಡು ತಿರ್ಗಿ ಅದ್ರಲ್ಲಿ ಬ್ಲೂಟೂತ್ ಕನೆಕ್ಟ್ ಆಗಬೇಕಿತ್ತು. ಇಲ್ಲಿ ಇನ್ಬಿಲ್ಟ್ ಬ್ಲೂಟೂತ್ ಇದೆಯಂತೆ. ಈಸಿ ಪೀಸಿ ಫಾರ್ ಮಿ. ನೋಡೋಣ. ಹಾಂ, ಮುಂಚೆ ಏನಂದರೆ ಅದರಲ್ಲಿ ಐಬೀಮ್ ಬ್ಲಾಗಿಂಗ್ ಕಾಣಿಸ್ತಾ ಇರಲಿಲ್ಲ. ಇವಾಗ ನೋಡಿ, ನಾನು ಬಿಡೋಕ್ಕೆ ಮುಂಚೆ ಐಬೀಮ್ ಬ್ಲಾಗ್ ಲೈಟ್ ಬರ್ತಿರಲಿಲ್ಲ ಅನ್ನಲ್ಲ. ಸೊ ಇಲ್ಲ ಲೈಟ್ ಬರ್ತಿದೆ. ಆ್ಯಂಡ್ ಇನ್ನೊಂದೇನೆಂದರೆ ನಾವು ಕನೆಕ್ಟ್ ಮಾಡಿದ್ರೆ ಮಾತ್ರ ಮ್ಯಾಪ್ಸ್ ಬರ್ತಿತ್ತು. ಸೊ ಇದರಲ್ಲಿ ಡೈರೆಕ್ಟಾಗಿ ಇನ್ಬಿಲ್ಟೇ ಮ್ಯಾಪ್ ಬರ್ತಿದೆ. ಸೊ ನಾನು ಮುಂಚೆ ಏನು ಮಾಡಬೇಕಿತ್ತು ಅಂದರೆ ಆ್ಯಪ್ಗೆ ಹೋಗಿ ಆ್ಯಪಿಂದ ಇನ್ಸ್ಟಾಲ್ ಮಾಡಿಕೊಂಡು ಅಲ್ಲಿಂದ ಮಾಡ್ಕೊಂಡ್ಬರ್ಬೇಕಿತ್ತು. ಇವಾಗ ಆ ಥರ ಏನಿಲ್ಲ. ಇವಾಗ ಈಸಿ ಪೀಸಿ ಬ್ರೋ, ಎವ್ರಿಥಿಂಗ್ ಈಸ್ ಈಸಿ ನಾವು. ಆ್ಯಕ್ಚುಲಿ ಇದು ನೋಡಿ ಏನು ಮಸ್ತಾಗಿದೆ ಗೊತ್ತಾ, ಕಲರ್ ಸ್ಕೀಮ್ ಫುಲ್ಲು ಸ್ಟಿಕ್ಕರಿಂಗ್ ಎಲ್ಲ ಸೇರಿಸಿ. ಸ್ಟಿಕ್ಕರಿಂಗ್ ಬರೋ ಬೇಕಾಗಿರೋದು ಸೈಡಿಗೆ ನೋಡಿ, ಫುಲ್ ಸ್ಟಿಕ್ಕರಿಂಗ್ಸ್ ಎಲ್ಲ. ಇದು ಬ್ಲೂ ಓಕೆ ಬಟ್ ನನಗೆ ಇದು ಇಷ್ಟ ಆಯಿತು. ಈ ಸ್ಕೀಮ್ ಏನು ಬಾಂಬ್ ಆಗಿದೆ ಅಂತ ಗಾಡಿಗಳು. ಸೊ ನಾವು ಇಸ್ಕೊಳ್ಳೋಕೆ ಈ ಥರದ ಆಪ್ಷನ್ ಇರಲಿಲ್ಲ. ನಮ್ಗೆ ಇದಿದೆ 3 ಆಪ್ಷನ್. ಸೊ ನಾವು 6 ಕಲರ್ಸ್ ಬ್ರೋ. ಯಾ ಫಾರ್ ದ ಬೆಸ್ಟ್ ಅಂತ ಹೇಳ್ತಾ ಗಾಡಿ ತೊಳ್ಕೋಣ. ಪೇಮೆಂಟ್ ಆಯಿತು. ಯಾ ನನ್ನ ಗಾಡಿ ಇಲ್ಲಿ ಆಚೆ ನಿಂತಿದೆ. ಈ ಅವ್ರ ಹತ್ರ ಇರಬೇಕು. ಫುಲ್ ಫ್ರೆಶ್ ಲುಕ್, ಹೊಸ ಡಿಸ್ಪ್ಲೇ. ಆ್ಯಂಡ್ ಯಾ ಇಂಜಿನ್ ಒಂದು ರಿಪ್ಲೇಸ್ ಮಾಡಿಸಿದ್ರೆ ಆಯಿತು. ಇಂಜಿನ್ ಹೆಡ್ ಆ್ಯಕ್ಚುಲಿ ಅದೊಂದು ಮಾಡಿಸಿದ್ರೆ ಗಾಡಿ ಇಸ್ ರೆಡಿ.
ಇನ್ನೊಂದು 6 ತಿಂಗಳು ತಲೆ ಕೆಡ್ಸ್ಕೊಳಂಗಿಲ್ಲ. ಲೆಟ್ಸ್ ಗೋ. ಸೊ ಯಾ ಫ್ರಂಟ್ ಸ್ಟಿಕ್ಕರಿಂಗ್ ಎಲ್ಲ ದಿಸ್ ಹೌ ಇಟ್ ಲುಕ್ಸ್. ಆಕ್ಚುಲಿ ಮತ್ತಿಲ್ಲೂ ಅಷ್ಟೇ ಕೆಳಗಡೆ ಎಲ್ಲ ಸ್ಟಿಕ್ಕರಿಂಗ್ ಆಗಿದೆ. ಸೊ ನನ್ನ ಹತ್ರ ಸ್ಟಿಕ್ಕರ್ಸ್ ಇದೆ ಸ್ವಲ್ಪ, ಮೋಟೋ ಜಿಪಿ ಅದು ಇದು ಅಂತ. ಚರ್ಚ್ ಸ್ಟ್ರೀಟ್ಗೆ ಹೋದ್ರೆ ಇನ್ನೂ ಸ್ಟಿಕ್ಕರ್ಸ್ ಚೆನ್ನಾಗಿರುತ್ತೆ. ಬನ್ನಿ ಮನೆಗೆ ಹೋಗೋಣ, 100 ಕಿಲೋಮೀಟರ್ ಇದೆ. ಬಿಡಿ ಹಿಂಗೆ ಹೋಗ್ಬೋದು, ಬಟ್ ಪೊಲೀಸ್ ಇದ್ರೆ ಯಾಕೆ ಸುಮ್ಮನೆ. ಗಾಡಿ ರೆಡಿ. ಸೊ ಇವಾಗ ಬಂದ್ಬಿಟ್ಟು ವಿತೌಟ್ ಆಯಿಲ್ ಚೇಂಜ್ ಅಂಡ್ ಆಯಿಲ್ ಫಿಲ್ಟರ್ 5148 ಆಯ್ತು. ಏನೇನ್ ಚೇಂಜ್ ಆಗಿದೆ ಅಂದ್ರೆ ಬ್ರೇಕ್ ಪ್ಯಾಡ್ಸ್ ಹೊಸದು, ಡಿಸ್ಪ್ಲೇ ಹೊಸದು, ಮೇನ್ ಆಗಿ ಫಸ್ಟ್ ಇದಕ್ಕೆ ಟೆಂಪರ್ ಗ್ಲಾಸ್. ಯಾಕಂದ್ರೆ ಲಾಸ್ಟ್ ಟೈಮ್ ಸ್ವಲ್ಪ ಸ್ಕ್ರಾಚಸ್ ಆಗಿತ್ತು ಹಳೆ ಡಿಸ್ಪ್ಲೇಗೆ. ಮೈಟ್ ಬಿ ಅದಕ್ಕೆ ಎಕ್ಸ್ಚೇಂಜ್ ಆಯ್ತೇನೋ, ಹೂನೋಸ್. ಆಮೇಲೆ ಬ್ರೇಕ್ ಪ್ಯಾಡ್ಸ್ ಫ್ರಂಟ್ ಬ್ಯಾಕ್ ಎರಡೂ ಹೊಸದು. ಆಕ್ಚುಲಿ ಕಮ್ಮಿ ಬಿತ್ತು ಬ್ರೇಕ್ ಪ್ಯಾಡ್ಸ್, ಸೊ ಹಾಕ್ಸ್ಬಿಟ್ಟೆ, ಆಗದಾಗ್ಲಿಲ್ಲ. ಹಳೆ ಬ್ರೇಕ್ ಪ್ಯಾಡ್ಸ್ ಒಂದು 1000-2000 ಕಿಲೋಮೀಟರ್ ಅಷ್ಟು ಓಡೋಷ್ಟಿತ್ತು. ಹ್ಯಾಪಿ ನ್ಯೂ ಇಯರ್ ಫಾರ್ ಮೀ. ಸೊ ಇದಾಗಿದೆ. ಬನ್ನಿ, ಮೈಟ್ ಬಿ ನೆಕ್ಸ್ಟ್ ವಿಡಿಯೋನ ಇಂಜಿನ್ ರಿಪ್ಲೇಸ್ಮೆಂಟ್ ಮಾಡಕ್ಕೆ ಸಿಕ್ಕಿದ್ರೆ ಓಕೆ. ಆಫೀಸ್ ಇದ್ರೆ ಐ ಕಾಂಟ್ ಡು ಎನಿಥಿಂಗ್. ಆಫೀಸ್ ಇಲ್ಲ ಅಂದ್ರೆ ಅದು ಒಂದು ವಿಡಿಯೋ ಮಾಡ್ಬೋದು, ನೋಡೋಣ. ಆದ್ರೆ ಮಾಡೋದು, ಇಲ್ಲಾಂದ್ರೆ ಇಲ್ಲ. ಅಟ್ಲೀಸ್ಟ್ ಅದಾದ್ಮೇಲೆ ರಿವ್ಯೂ ವಿಡಿಯೋ ಆದ್ರೂ ಮಾಡ್ಬೋದು ಗಾಡಿ ಹೆಂಗಿದೆ ಓಡ್ಸಕ್ಕೆ ಅಂತ. ಯಾ ಇದು ಫಾರ್ ನೌ, ಫಾರ್ ಟುಡೇಸ್ ದಿಸ್ ಇಸ್ ದ ಬ್ಲಾಗ್. ಐ ಆಮ್ ಎಂಡಿಂಗ್ ಇಟ್ ರೈಟ್ ಹಿಯರ್. ಸೊ ಈ ವಿಡಿಯೋ ನಿಮ್ಗೆ ಇಷ್ಟ ಆಗಿದ್ರೆ ಲೈಕ್ ಮಾಡಿ, ಶೇರ್ ಮಾಡಿ, ಸಬ್ಸ್ಕ್ರೈಬ್ ಮಾಡಿ, ಕಮೆಂಟ್ ಮಾಡಿ. ಅಂಡ್ ಇದೇ ತರ ಇನ್ಫಾರ್ಮೇಟಿವ್ ವಿಡಿಯೋ ಆರ್ ಎಲ್ಸ್ ಬ್ಲಾಗ್ಸ್ ನೋಡ್ತಾನೆ ಇರ್ಬೇಕು ಅಂತಂದ್ರೆ ಪ್ಲೀಸ್ ಎಲ್ಲ ಫಾಲೋ ಮಾಡಿ. ನಿಮ್ಮ ಫ್ಯಾಮಿಲಿ ಮೆಂಬರ್ಸ್ ಇಂದ ಫಾಲೋ ಮಾಡಿಸಿ. ಫಾಲೋ ಮಾಡೋದು ಫ್ರೀ, ಬಟ್ ಈ ಫಾಲೋ ಮಾಡೋದು ನನ್ಗೆ ಖುಷಿ ಆಗುತ್ತೆ. ನಿಮ್ಗೂ ಒಳ್ಳೊಳ್ಳೆ ಕಂಟೆಂಟ್ ಕೊಡಕ್ಕೆ ನನಗೂ ಫುಲ್ ಜೋಶ್ ಬರುತ್ತೆ. ಫಾಲೋವರ್ಸ್ ಇದಾರಪ್ಪ, ಕಂಟೆಂಟ್ ಕೊಡಬೇಕು ಅಂತ. ಯಾ ಲೆಟ್ಸ್ ಗ್ರೋ ಟುಗೆದರ್ ಅಂತ ಹೇಳ್ತಾ ಈ ವಿಡಿಯೋನೆಲ್ಲ ಎಂಡ್ ಮಾಡ್ತಾ ಇದ್ದೀನಿ. So, happy weekend to everyone. Love you all. Bye-bye.